ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ವೃಶ್ಚಿಕ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಖಂಡಿತವಾಗಿಯೂ ಆಗಸ್ಟ್ ತಿಂಗಳಲ್ಲಿ ತುಂಬ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ಶುಭವನ್ನು, ಲಾಭವನ್ನು ಹಾಗೂ ಅಭಿವೃದ್ಧಿಯನ್ನು ನೋಡುವಂತರಾಗ್ತಾರೆ. ಪ್ರಮುಖವಾಗಿ ಈ ಆಗಸ್ಟ್ ತಿಂಗಳಲ್ಲೇ ವೃಶ್ಚಿಕ ರಾಶಿಯವರು ಸಮಾಜದಲ್ಲಿ ಉತ್ತಮ ಸ್ಥಾನಮಾನವನ್ನು, ಗೌರವವನ್ನು ಸಂಪಾದನೆ ಮಾಡುವಂತರಾಗ್ತಾರೆ. ಉತ್ತಮ ಅಭಿವೃದ್ಧಿಯನ್ನು ಹೊಂದತಕ್ಕಂಥ ಮಾಸವಿದು. ನಿಮ್ಮ ಕೆಲಸ ಕಾರ್ಯಗಳಿಗೆ ಸರಿಯಾದಂಥ ಬೆಲೆ, ಸ್ಥಾನಮಾನ, ಗೌರವ ಖಂಡಿತ ಈ ಮಾಸ ಲಭಿಸುತ್ತೆ. ಯಾರೋ ತುಂಬ ಹೇಳ್ತಿರ್ತೀರಿ ವೃಶ್ಚಿಕ ರಾಶಿಯವರು, ಸಾರ್ ಕತ್ತೆ ಥರ ಕೆಲಸ ಮಾಡ್ತೀನಿ, ನಿಯತ್ತಲ್ಲಿ ಕೆಲಸ ಮಾಡ್ತೀನಿ, ಆದರೂ ಜನ ನನ್ನ ಕೆಲಸವನ್ನು ಗುರುತಿಸೋದಿಲ್ಲ, ನನಗಿಂತ ಕಮ್ಮಿ ಕೆಲಸ ಮಾಡತಕ್ಕಂಥದ್ದು, ನನಗಿಂತ ಏನೂ ಗೊತ್ತಿಲ್ಲದವ್ರಿಗೆಲ್ಲ ಒಳ್ಳೆ ಸ್ಥಾನಮಾನ, ಒಳ್ಳೆ ಸ್ಯಾಲ್ರಿ ಇದೆ, ಹೈಕ್ ಇದೆ, ಒಳ್ಳೆ ಪ್ರಮೋಷನ್ ಕೊಡ್ತಾರೆ, ಒಳ್ಳೆ ಲೀವ್ಸ್ಗಳು ಕೊಡ್ತಾರೆ, ನಮಗೇನೂ ಕೊಡಲ್ಲ ಸರ್, ಯಾಕೆ ಇಷ್ಟು ನಿಯತ್ತಾಗಿ ಕೆಲಸ ಮಾಡಬೇಕು ಅಂತ ಎಷ್ಟೋ ವೃಶ್ಚಿಕ ರಾಶಿಯಲ್ಲಿರತಕ್ಕಂಥ ಜನರನ್ನ ಹತ್ರ ವೈಯಕ್ತಿಕವಾಗಿ ಬಂದು ಮಾತಾಡಿದಿರಿ, ಹೇಳಿದಿರಿ. ತುಂಬ ಜನ ಸಂಚಿಕೆ ನೋಡ್ತಿದ್ರು ಕೂಡ ಯಾರು ಅಂತ ಕೆಲವ್ರಿಗೆ ಆಲ್ರೆಡಿ ಅದು ಗೊತ್ತಾಗ್ತಿರ್ಬೋದು. ಖಂಡಿತ ಈ ಮಾಸ ಆ ಥರದ್ದು ಯಾವುದೂ ಆಗೋದಿಲ್ಲ. ನಿಮ್ಮ ಕೆಲಸ ತಕ್ಕಂಗೆ ನಿಮಗೆ ಪ್ರಶಂಸೆ, ಲಾಭ, ಅಭಿವೃದ್ಧಿ ಹಾಗೂ ಪ್ರೋತ್ಸಾಹ ಕೂಡ ಲಭಿಸತಕ್ಕಂಥದ್ದು. ಸ್ನೇಹಿತರ ಸಹಕಾರ ಲಭಿಸುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು ಅಂತಿದ್ದವರಿಗೆ ವೃಶ್ಚಿಕ ರಾಶಿ ಮುನ್ನುಗ್ಗಿ ಶುಭ ಲಾಭ, ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ. ಈ ಮಾಸ ಮನೆಗೆ ಬೆಲೆ ಬಾಳತಕ್ಕಂಥ ವಸ್ತುಗಳನ್ನು, ಅಷ್ಟು ಐಷಾರಾಮಿ ವಸ್ತುಗಳು ಕೂಡ ಖರೀದಿ ಮಾಡ್ತೀರಿ. ನೂತನ ವಾಹನವನ್ನು ಖರೀದಿ ಮಾಡತಕ್ಕಂಥ ಯೋಗವನ್ನು ಭಗವಂತ ಈ ಮಾಸ ನಿಮಗೆ ಕರುಣಿಸಿಕೊಟ್ಟಿದ್ದಾನೆ. ಅಭಿವೃದ್ಧಿಯ ವಿಚಾರಕ್ಕೆ ನೋಡೋದಾದರೆ ಈ ಮಾಸ ಶುಭದಾಯಕ ಮಾಸ. ನಾನಾ ರೀತಿಯ ಮನಸ್ತಾಪಗಳು ಮನೆಯಿಂದ ದೂರವಾಗಿ ಮನೆಯಲ್ಲಿ ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಕಾಣುವಂತರಾಗ್ತೀರಾ. ಸಂಪೂರ್ಣ ಈ ಮಾಸ ಕಳ್ಕೊಂಡಿರತಕ್ಕಂಥದ್ದು ಏನನ್ನೂ ಇರೋದಿಲ್ಲ, ಪಡ್ಕೊಂಡಿರತಕ್ಕಂಥದ್ದೇ ಜಾಸ್ತಿ ಆಗತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ವಿದ್ಯಾರ್ಥಿಗಳು ವಿದ್ಯಾಕ್ಷೇತ್ರದಲ್ಲಿ ಸಹಕಾರವನ್ನು ಈ ಮಾಸ ತುಂಬ ಚೆನ್ನಾಗಿ ಪಡೆದುಕೊಳ್ತಾರೆ. ಅನ್ಎಕ್ಸ್ಪೆಕ್ಟೆಡ್, ಅಂದ್ಕೊಂಡೇ ಇರೋದಿಲ್ಲ. ಯಾವುದೋ ಒಂದು ಕಷ್ಟಪಡ್ತಿರ್ತೀರಿ, ಯಾವುದೋ ಕಲಿಕೆಯಲ್ಲಿ ಕಷ್ಟಪಡ್ತಿರ್ತೀರಿ, ಫಿನಾನ್ಷಿಯಲಿ ಕಷ್ಟಪಡ್ತಿರ್ತೀರಿ, ಅದು ನಿಮ್ಗೆ ಒಳ್ಳೆ ಪ್ರತಿಭೆ ಇರುತ್ತೆ. ಭಗವಂತನ ಅನುಗ್ರಹದಿಂದ ಏನೋ ಆಕಸ್ಮಿಕವಾಗಿ ಯಾರೋ ಇನ್ನೆಲ್ಲೋ ಹೋಗ್ಬೇಕಾದ್ರೆ ನಿಮಗೆ ಬಂದು ಸಹಾಯವನ್ನು ಮಾಡ್ತಾರೆ. ಅದು ನಿಮ್ಗೆ ಇನ್ನೂ ನಾನು ವಿದ್ಯಾಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಮುನ್ನುಗ್ತೀರಿ. ಅದೇ ಜೋಶ್, ಅದೇ ವಿಚಾರವನ್ನು ತೆಗೆದುಕೊಂಡು ಮುನ್ನುಗ್ಗಿ ಶುಭ ಲಾಭ, ಅಭಿವೃದ್ಧಿ ನಿಮ್ಮದೇ ಆಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ಮಾಸ ಪ್ರಮುಖವಾಗಿ ಯಾರು ಭೂ ವ್ಯಾಪಾರ, ವ್ಯವಹಾರ ಮತ್ತೆ ಸಂಬಂಧಪಟ್ಟಿದಂಥ ಒಂದು ಬಿಸ್ನೆಸ್ ಅನ್ನು ಮಾಡ್ತಾರೋ ಅಂಥವರೆಲ್ಲರೂ ಕೂಡ, ರಿಯಲ್ ಎಸ್ಟೇಟು ಮತ್ತೊಂದು ಯಾರು ಮಾಡ್ತಾ ಹೋಗ್ತಾರೋ ಅವರಿಗೆಲ್ಲ ಶುಭ ಲಾಭ. ಅನಿರೀಕ್ಷಿತವಾಗಿ ಖಂಡಿತ ಭೂದೇವಿ ಅನುಗ್ರಹದಿಂದ ಲಕ್ಷ್ಮಿಯ ಪ್ರಾಪ್ತವಾಗುತ್ತೆ, ಲಕ್ಷ್ಮೀ ಅನುಗ್ರಹವಾಗುತ್ತೆ. ಅನ್ಕೊಂಡೇ ಇರೋದಿಲ್ಲ ನೀವು ಈ ಭೂಮಿಗೆ ಇಷ್ಟು ದುಡ್ಡು ಬಂದ್ಬಿಡುತ್ತೆ ಅಥವಾ ಈ ವಿಚಾರಕ್ಕೆ ಇಷ್ಟೊಂದು ಅನುಗ್ರಹ ಆಗುತ್ತೆ, ಲಾಭ ನೋಡ್ತೀರಾ. ಖಂಡಿತ ಜಾಸ್ತಿ ಈ ಮಾಸ ನೋಡುವಂತಾಗ್ತೀರ. ಈ ಮಾಸ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ಪ್ರೇಮಿಗಳಲ್ಲಿ ಇನ್ನೂ ಕೂಡ ಬಾಂಧವ್ಯ ವೃದ್ಧಿ ಆಗತಕ್ಕಂಥದ್ದು. ನಾನಾ ರೀತಿಯ ಗೊಂದಲಗಳು, ನಾನಾ ರೀತಿಯ ಟೆನ್ಷನ್ಸ್ ವರ್ಕ್ ಪ್ಲೇಸಲ್ಲಿ ಏನಿರುತ್ತೆ ಎಲ್ಲವೂ ದೂರವಾಗುತ್ತೆ. ಸರ್ಕಾರಿ ಸಂಬಂಧಪಟ್ಟಂತಹ ವ್ಯಾಜ್ಯಗಳಿಂದ ಈ ಮಾಸ ಮುಕ್ತಿಯನ್ನು ಹೊಂದುವಂತರಾಗ್ತೀರಾ. ನಾನಾ ರೀತಿಯ ಸಾಂಸಾರಿಕ ಜಂಜಾಟಗಳಿಗೂ ಕೂಡ ಫುಲ್ ಸ್ಟಾಪ್ ಬೀಳತಕ್ಕಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲವೂ ಕ್ಲಿಯರ್ ಆಗುತ್ತೆ. ಒಬ್ರಿಗೊಬ್ರು ಮಾತಾಡ್ತೀರಿ, ಸರಿ ತಪ್ಪುಗಳನ್ನು ಒಪ್ಕೊಳ್ತೀರಿ, ಅದನ್ನು ತಿದ್ಕೊಂಡು ಮುನ್ನಡೆಯುವಂತರಾಗ್ತೀರಾ. ಆ ಕಲಿಕೆ, ಆ ತೆಗೆದುಕೊಂಡಿರತಕ್ಕಂಥ ಆ ಒಳ್ಳೆತನ ಭವಿಷ್ಯದಲ್ಲೂ ಕೂಡ ಮುಂದುವರಿಯೋದಾದ್ರೆ ಒಳ್ಳೆಯ ಸಾಂಸಾರಿಕ ಜೀವನವನ್ನ, ಅನ್ಯೋನ್ಯತೆ ಜೀವನವನ್ನ ಹಾಗೂ ನೆಮ್ಮದಿ ಜೀವನವನ್ನ ವೃಶ್ಚಿಕ ರಾಶಿಯರು ಸದಾಕಾಲ ಕಾಣುವಂತರಾಗ್ತಾರೆ. ಇನ್ನು ಈ ಮಾಸ ಆರ್ಥಿಕ ಸದೃಢರಾಗ್ತೀರಿ. ನಾನು ಆಗಲೇ ಹೇಳಿದಂಗೆ ಒಂದಷ್ಟು ವಸ್ತುಗಳನ್ನು ಖರೀದಿ ಮಾಡತಕ್ಕಂಥ ಯೋಗವನ್ನು ಕೊಟ್ಟಿದ್ರು ಕೂಡ ತುಂಬ ಜನ ಯಾರೋ ಮನೆಯನ್ನು ಖರೀದಿ ಮಾಡಬೇಕು, ಸೈಟನ್ನು ಖರೀದಿ ಮಾಡಬೇಕು ಅಂತ ವೃಶ್ಚಿಕ ರಾಶಿಯ ಕನಸನ್ನು ಕಾಣ್ಕೊಂತಿದ್ದೀರಲ್ಲ, ಆ ಕನಸಿಗೆ ಒಳ್ಳೆಯ ಶುಭ ಹೆಜ್ಜೆಯನ್ನು ಈ ಮಾಸದಲ್ಲಿ ಇಡುವಂತರಾಗ್ತೀರ. ತುಂಬ ಜನ ಖರೀದಿ ಮಾಡ್ತಾರೆ, ತುಂಬ ಜನ ಖರೀದಿಗೆ ಮಾತುಕತೆ ಶುರು ಮಾಡ್ತಾರೆ, ಹಣಕಾಸನ್ನು ಸೆಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇದೆಲ್ಲವೂ ಕೂಡ ಅಭಿವೃದ್ಧಿಯ ವಿಚಾರಕ್ಕೆ ಪ್ಲಸ್ ಪಾಯಿಂಟ್ ವೃಶ್ಚಿಕ ರಾಶಿಯವರಿಗೆ. ನಾನಾ ರೀತಿಯ ಏನು ವ್ಯಾಜ್ಯಗಳಿತ್ತು ಒಂದಷ್ಟು ಜನರೊಂದಿಗೆ, ಗೊತ್ತಿಲ್ಲ ಇನ್ಯಾರೋ ತಪ್ಪು ಮಾಡೋದಕ್ಕೆ ನಿಮ್ಮ ಹೆಸರನ್ನ ತಳಕಾಕಿ, ಇನ್ಯಾರೋ ಮಾಡೋದನ್ನು ನೀವು ಮಾಡೋದಂತ ಪ್ರೊವೋಕ್ ಮಾಡಿ ನಿಮಗೆ ಕೆಟ್ಟ ಹೆಸರನ್ನು ತಂದಿದ್ರಲ್ಲ, ಎಲ್ಲ ದೋಷದಿಂದ ಮುಕ್ತರಾಗ್ತೀರಿ, ಅಭಿವೃದ್ಧಿಯನ್ನು ಹೊಂದಿರುವಂತರಾಗ್ತೀರಿ. ಅದು ಶುಭವಾಗಿ, ಲಾಭವಾಗಿ ಖಂಡಿತ ನಿಮ್ಮನ್ನ ಕೈ ಹಿಡಿತಕ್ಕಂಥದ್ದಾಗಿದೆ. ಈ ಮಾಸ ವೃಶ್ಚಿಕ ರಾಶಿಯವರು ತಪ್ಪು ತಿಳುವಳಿಕೆಯಿಂದ ಹಾಗೂ ತಪ್ಪು ಮಾರ್ಗದರ್ಶನ ಹೋಗುವ ಮುಖಾಂತರ ನಾನಾ ರೀತಿಯ ಎಡವಟ್ಟುಗಳನ್ನು ಮಾಡ್ಕೊಳ್ತೀರಿ. ಪ್ರಮುಖವಾಗಿ ಯಾರೋ ನಿಮ್ಮನ್ನು ಪ್ರೊವೋಕ್ ಮಾಡ್ತಾರೆ, ಇದನ್ನು ಮಾಡು ಅಂತ ಹೇಳ್ತಾರೆ, ಈಗ ನಡ್ಕೊ ಅಂತ ಹೇಳ್ತಾರೆ, ತಪ್ಪು ದಾರಿ ಕರ್ಕೊಂಡೋಗ್ಬಿಡ್ತಾರೆ ನಿಮ್ಮನ್ನು.
ತಪ್ಪು ಸಂದೇಶವನ್ನು ಕೊಡ್ತಾರೆ, ನಿಮ್ಮನ್ನ ತುಂಬ ಪ್ರವೋಕ್ ಮಾಡಿ ಜಗಳ ಜೂಟಿ ಮಾಡೋದಕ್ಕೆ ಪ್ರೇರೇಪಿಸ್ತಾರೆ, ನೆಮ್ಮದಿಯನ್ನು ಹಾಳು ಮಾಡ್ತಾರೆ. ಈ ಮಾಸ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಯಾರು ಏನೇ ಹೇಳಿದ್ರು ಕೂಡ ಕಣ್ಣಾರೆ ಕಾಣೋರು ಕೂಡ ಅದು ಸತ್ಯ ಅಂತ ಒಪ್ಕೊಳ್ಬೇಡಿ. ಅದು ಯಾವುದೇ ಆಗಿರಲಿ, ಯಾವುದೇ ವಿಚಾರ ಆಗಿರಲಿ, ಯಾರೇ ಬಂದು ಹೇಳಿರಲಿ, ಎಷ್ಟೋ ಬಾರಿ ಅವ್ರು ಹೇಳತಕ್ಕಂಥ ಸ್ವಾರ್ಥದ ಬಲೆಗೆ ಸಿಕ್ಕಾಕೊಂಡು ಮೋಸ ಹೋಗತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂಥ ವಿಚಾರದಲ್ಲೇ ಮಾನಸಿಕ ಕುಗ್ಗತಕ್ಕಂಥ ಸಿಚುವೇಶನ್ಸ್ ಬರುತ್ತೆ. ಮನಸ್ಸನ್ನ ಗೊಂದಲ ಮಾಡ್ಕೊಳ್ತೀರಿ, ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದೇ ಗೊತ್ತಾಗತಕ್ಕಂಥದ್ದಿಲ್ಲ, ಎಲ್ಲಿ ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಈ ಥರ ಸಿಕ್ಕಿ ಹಾಕಿಕೊಳ್ಳತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಇದು ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬಿದ್ದು ಆರೋಗ್ಯದಲ್ಲಿ ಏರುಪೇರಾಗತಕ್ಕಂಥವು ಇರುತ್ತೆ. ಅತಿಯಾದ ನಂಬಿಕೆ ಬೇಡ ಯಾರ ಮೇಲೂ ಕೂಡ. ಯಾವುದನ್ನೇ ತೆಗೆದುಕೊಳ್ಬೇಕಾದ್ರೆ, ಯಾರೊಂದಿಗೆ ಮಾತುಕತೆಯನ್ನು ಆಡಬೇಕಾದ್ರೆ, ವಿವರ್ತವಾಗಿ ಸೈನನ್ನು ಹಾಕ್ಬೇಕಾದ್ರೆ 2 ಬಾರಿ ಯೋಚಿಸಿ ನೋಡಿ ಕರೆಕ್ಷನ್ಸ್ ಮಾಡಿ ತದನಂತರ ಮುಂದುವರಂತರಾಗಿ. ಎಲ್ಲದರೆ ಸಂಕಷ್ಟಕ್ಕೆ ಖಂಡಿತ ನಿಮಗೆ ನೀವೇ ಸಿಗಾಕೊಳ್ಳತಕ್ಕಂತಹ ಸಿಚುವೇಶನ್ಸ್ಗಳು ಜಾಸ್ತಿ ಇರತಕ್ಕಂಥದ್ದು. ಇನ್ನು ಈ ಮಾಸ ರಾಜಕಾರಣಿಗಳಿಗೆ ಅಷ್ಟು ಸೂಕ್ತವಾದಂಥ ಮಾಸವಲ್ಲ. ಸ್ವಲ್ಪ ನೇಮ್ ಡ್ಯಾಮೇಜ್ ಆಗ್ಬೋದು, ಅಥವಾ ಪ್ರೆಷರ್ ಕ್ರಿಯೇಟ್ ಆಗ್ಬೋದು, ಅಥವಾ ಎಲ್ಲೋ ಏನೋ ಮಾಡ್ತೀನಿ ಅಂಥೇಳಿ ಇನ್ನೆಲ್ಲೋ ಮೋಸ ಹೋಗತಕ್ಕಂಥ ಚಾನ್ಸಸ್ ಕೂಡ ನೀವು ಕೂಡ ಸಿಗಾಕೊಳ್ಳತಕ್ಕಂಥ ಸಂದರ್ಭ ಬರುತ್ತೆ. ಈ ಮಾಸ ಯಾವುದಾದ್ರೂ ಇನ್ವೆಸ್ಟನ್ನು ಮಾಡಬೇಕು ಅಂತಿದ್ರು 2 ಬಾರಿ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ಯಾರೋ 3ನೇ ವ್ಯಕ್ತಿ ಹೇಳಿದ್ರು, ಅಥವಾ ಇನ್ಯಾರೋ ಬಿಸ್ನೆಸ್ ಐಡಿಯಾ ಕೊಟ್ಟರು, ಸ್ನೇಹಿತನ ಸ್ನೇಹಿತ ಅಂತೆ, ಆತನ ತುಂಬ ಕ್ಲೋಸ್ ಅಂತೆ, ನಿಮ್ಮ ಪರಿಚಯ ಇಲ್ಲ ಆದರೂ ಕೂಡ ಅವನು ಕ್ಲೋಸು ಅಂತೇಳಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ಈ ಥರ ದುಸ್ಸಾಹಸಕ್ಕೆ ಸದಾಕಾಲ ವೃಶ್ಚಿಕ ರಾಶಿಯವರು ಸ್ವಲ್ಪ ಮುಂದುವರಿತಿರ್ತೀರಿ. ಈ ಮಾಸ ಬೇಡ. ಅಷ್ಟು ರಿಸ್ಕ್ ತೆಗೆದುಕೊಳ್ಳೋದು ಖಂಡಿತವಾಗಿಯೂ ಶುಭದಾಯಕವಲ್ಲ ಹಾಗೂ ಸೂಕ್ತವೂ ಅಲ್ಲ. ಸ್ವಲ್ಪ ನಿಧಾನದಿಂದ, ಸ್ವಲ್ಪ ತಾಳ್ಮೆಯಿಂದ ಮುಂದುವರಿ. ಆವ ಶುಭ ಲಾಭ ನಿಮ್ಮದಾಗಿರತಕ್ಕಂಥ. ಈ ಮಾಸ ವೃಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ಖಂಡಿತ ಇನ್ನೂ ಯಥೇಚ್ಛ ಲಾಭವನ್ನು ನೋಡುವಂತರಾಗ್ತೀರ. ಜೀವನದಲ್ಲಿ ಅಭಿವೃದ್ಧಿ ನಿಮ್ಮದಾಗಿರುತ್ತೆ. ನಿಮ್ಮ ಜಾತಕಗಳನ್ನೆಲ್ಲ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತಂದರೆ, ಅಥವಾ ನೇರವಾಗಿ ಭೇಟಿಯನ್ನು ಮಾಡಿ ಸೂಕ್ತ ಪರಿಹಾರವನ್ನು ಜ್ಯೋತಿಷ್ಯದ ಮುಖಾಂತರ ಪಡ್ಕೊಳ್ಬೇಕು ಅಂತಂದರೆ, ಭವಿಷ್ಯ ದರ್ಶನದ ಕಚೇರಿ ಮೈಸೂರಿನ ಕುವೆಂಪು ನಗರದಲ್ಲಿ ಲಭ್ಯವಿದೆ. ನೇರವಾಗಿ ಬಂದು ಭೇಟಿ ಮಾಡ್ಬೋದು. ಅಥವಾ ಕೆಳಗೆ ಡಿಸ್ಪ್ಲೇ ಆಗ್ತಿರತಕ್ಕಂಥ ಫೋನ್ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಕೂಡ ನಿಮ್ಮೆಲ್ಲ ಸಮಸ್ಯೆಗಳನ್ನು ಫೋನ್ಗಳ ಮುಖಾಂತರ, ಅಂದರೆ ಕರೆಯ ಮುಖಾಂತರ ಕೂಡ ಪರಿಹರಿಸ್ಕೊಳ್ಬೋದು. www.bhavishyadarshan.com ವೆಬ್ಸೈಟಲ್ಲೂ ಕೂಡ ನನ್ನ ನೇರವಾಗಿ ಭೇಟಿ ಮಾಡಿ ಸರಳವಾಗಿ ಸೂಕ್ತ ಪರಿಹಾರವನ್ನು ನೀವು ಪಡ್ಕೊಳ್ಬೋದು. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ, ಹಾಗೂ ನಮ್ಮನ್ನು ಫಾಲೋ ಮಾಡೋ ಮುಖಾಂತರ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವರು ಕೂಡ ನಾವು ಫಾಲೋ ಮಾಡಿಸೋ ಮುಖಾಂತರ ನಮ್ಗೆ ಇನ್ನೂ ಪ್ರೇರೇಪಿಸಿ, ನೀವು ಉಪಯುಕ್ತ ಮಾಹಿತಿಗಳನ್ನು ಕೊಡೋದಕ್ಕೆ ನಮ್ಮನ್ನು ಉತ್ತೇಜನವನ್ನು ಕೊಡಿ ಅಂತ ನಾನು ಕೇಳ್ಕೊಳ್ತೇನೆ.